ಹೆಲೋ ಎವ್ರಿವನ್, ವೆಲ್ಕಮ್ ಟು ಅಡುಗೆ ಟಿವಿ. ವಿವಿಧವಾದ ರೆಸಿಪಿಗಳಿಗಾಗಿ ಅಡುಗೆ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ರೆಸಿಪಿ ಅಲರ್ಟ್ಗಾಗಿ ಪಕ್ಕದಲ್ಲೇ ಕಾಣ್ತಿರೋಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಡೈಲಿ ಬೆಳಗ್ಗೆ ಆದರೆ ಅಥವಾ ಸಂಜೆ ಆದರೆ ಏನು ತಿಂಡಿ ಮಾಡೋದು, ಏನು ಸ್ನ್ಯಾಕ್ಸ್ ಮಾಡೋದು ಅಂತ ಎಲ್ರಿಗೂ ಯೋಚನೆ ಆಗುತ್ತೆ. ಸೊ ಅದಕ್ಕೆ ಇಲ್ಲಿದೆ ಒಂದು ಸಜೆಷನ್. ಇವತ್ತು ನಾನು ಉದ್ದಿನ ಬೇಳೆ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳಿ. ಮೊದಲು ಒಂದು ಪಾತ್ರೆಯಲ್ಲಿ ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ. 1 ಪಾವಿನಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಅದಕ್ಕೆ ನಾನು 4 ಸ್ಪೂನ್ಸಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು 5 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು. ಚೆನ್ನಾಗಿ ನೆಂದಷ್ಟು ವಡೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಚೆನ್ನಾಗಿ ನೆಂದಿದೆ ಉದ್ದಿನ ಬೇಳೆ. ನೆಕ್ಸ್ಟು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ಒಂದು ಜಾರಿಗೆ ನೆನೆಸಿಟ್ಕೊಂಡಿರೋಂಥ ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕಿದ ನಂತರ ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೆನಪಿಟ್ಕೊಳ್ಳಿ, ನೀರು ಹಾಕಬೇಡಿ. ಹಾಗೆ ಚೆನ್ನಾಗಿ ರುಬ್ಕೊಳ್ಳಿ. ಪೇಸ್ಟ್ ಥರ ಇರಬೇಕು ಹಿಟ್ಟು. ನೋಡಿ, ಇವಾಗ ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಮತ್ತು ಹೆಚ್ಚಿಟ್ಕೊಂಡಿರೋಂಥ ಕಾಯಿನ ಹಾಕಬೇಕು. ಸೋಡಾ ಪುಡಿ ನೀವು ಬೋಂಡಾಗೆಲ್ಲ ಎಷ್ಟು ಹಾಕ್ಕೊಳ್ತೀರೋ ನಾರ್ಮಲಾಗಿ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸೊ ಅವಾಗ ಚೆನ್ನಾಗಿ ಉಬ್ಬುತ್ತೆ ಮತ್ತು ಸಾಫ್ಟ್ ಅನಿಸುತ್ತೆ ವಡೆ. ನೋಡಿ, ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೂ ಯಾರಾದರೂ ಅಡುಗೆ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ವೆರೈಟೀಸ್ ಆಫ್ ಡಿಶಸ್ ತೋರಿಸ್ತಾ ಇರ್ತೀನಿ. ನೋಡಿ, ಇವಾಗ ಕೈಗೆ ನೀರು ಸವರ್ಕೊಂಡು ಇದನ್ನು ಉದ್ದಿನ ಬೇಳೆ ಶೇಪಲ್ಲಿ ಬಿಡ್ತಾ ಇದ್ದೀನಿ. ಡೀಪ್ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ, ಗೋಲ್ಡನ್ ಬ್ರೌನ್ ಬರೋವರೆಗೂ. ಚೆನ್ನಾಗಿರುತ್ತೆ ಟೇಸ್ಟು. ಸೀದೋಗಕ್ಕೆ ಬಿಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು. ತುಂಬ ಈಸಿ ಇದು. ಸ್ನ್ಯಾಕ್ಸ್ ಅಥವಾ ತಿಂಡಿ ಟೈಮ್ ಯಾವಾಗಲಾದ್ರೂ ಮಾಡ್ಕೋಬೋದು. ಸುಮ್ಮನೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡ್ಬೋದು, ಚೆನ್ನಾಗಾಗುತ್ತೆ. ಸೊ ಈ ರೆಸಿಪಿ ನೀವು ಎಲ್ಲ ಟ್ರೈ ಮಾಡಿ. ಕಮೆಂಟ್ನಲ್ಲಿ ಹೇಗಿತ್ತು ಅಂತ ಹೇಳಿ. ಅಡುಗೆ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ.